ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪೇಪರ್ ಕಟ್ಟಿಂಗ್ ಲೈನಿಂಗ್ ಬ್ಲೌಸ್ನ ಪೇಪರ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ, ವಿಡಿಯೋ ಹಾಕಿದ್ದೆ. ತುಂಬ ಜನ ಡೌಟ್ ಕೇಳ್ತಾ ಇದ್ದೀರಾ. ಎಲ್ಲರಿಗೂ ಡೌಟ್ ಇರೋದು ಹಾರ್ಮೋಲ್ ಬಗ್ಗೆ ಮತ್ತು ಭುಜ ಜಾರುತ್ತೆ ಫಿನಿಶಿಂಗ್ ಬಗ್ಗೆ, ಮತ್ತು ತುಂಬ ಡೌಟ್ ಇರೋದು ಸ್ಲೀವ್ಸಲ್ಲಿ ತುಂಬ ಜನಕ್ಕೆ ಡೌಟ್ ಇದೆ, ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನೇನು ಮೊನ್ನೆ ನಿಮಗೆ ಈ ಥರ ಮೆಷರ್ಮೆಂಟ್ ಬರ್ಕೊಂಡು ಪೇಪರ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ನಲ್ವ, ಅದೇ ಅಳತೆಗೆ ಯಾವ ರೀತಿ ಪೇಪರಲ್ಲಿ ಅಳತೆ ತೊಗೊಂಡು ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ನಮಗೆ ಲೈನಿಂಗಿಗೆ ಮಾರ್ಕ್ ಮಾಡಿಬಿಟ್ಟು ಅದರಲ್ಲಿ ಬಟ್ಟೆ ಇಟ್ಕೊಂಡು ಕಟ್ ಮಾಡೋದು ಹೇಳ್ಕೊಡಿ ಅಂತ. ಈ ವಿಡಿಯೋ ಆದ ತಕ್ಷಣ ಲೈನಿಂಗಲ್ಲಿ ಮಾರ್ಕ್ ಮಾಡಿ ಅದಕ್ಕೆ ಬಟ್ಟೆ ಇಟ್ಕೊಂಡು ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತೀನಿ. ತುಂಬ ಜನಕ್ಕೆ ಡೌಟ್ ಇರೋದು ಅಂದರೆ ಸ್ಲೀವ್ಸ್ನ ಯಾವ ಥರ ಕಟ್ ಮಾಡಬೇಕು, ಮತ್ತು ಕ್ಯಾಪ್ ಹೈಟ್ ಡೌನಿಂಗ್ ತೊಗೊತೀವಲ್ವ ಅದನ್ನು ಎಷ್ಟು ತೊಗೋಬೇಕು, ನಮಗೆ ರಿಂಕಲ್ಸ್ ಬರ್ತಿದೆ, ಮತ್ತು ಸ್ಲೀವ್ಸ್ನ ಎಲ್ಲಿಂದ ಎಲ್ಲಿಗೆ ತೊಗೋಬೇಕು ಲೆಂತಲ್ಲಿ ಅಂತ ತುಂಬ ಡೌಟ್ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಡೌಟ್ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಸ್ಲೀವ್ಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನಿಧಾನವಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ನೋಡಿಬಿಟ್ಟು ಆಮೇಲೆ ಕಟ್ ಮಾಡಿ. ನೀವು ಕೇಳಿರೋ ಎಲ್ಲ ಡೌಟ್ಗಳನ್ನು ಇಲ್ಲೇ ನಾನು ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ನೋಡಿಬಿಟ್ಟು ಆಮೇಲೆ ಕಟ್ಟಿಂಗ್ ಮಾಡಿ ಬನ್ನಿ. ಕಟ್ಟಿಂಗು ನಾನು ಬ್ಲೌಸಲ್ಲೂ ಸಹ ತೊಗೊತೀನಿ, ಯಾಕೆಂದರೆ ತುಂಬ ಜನಕ್ಕೆ ಸ್ಲೀವ್ಸ್ ಲೆಂತ್ ತೊಗೊಳ್ಳುವಾಗ ಎಲ್ಲಿಂದ ಎಲ್ಲಿಗೆ ತೊಗೋಬೇಕು ಅನ್ನೋದು ತುಂಬ ಡೌಟ್ ಇದೆ. ಅಳತೆ ಬ್ಲೌಸಲ್ಲೂ ತೊಗೊತೀನಿ, ಮತ್ತು ಅಳತೆ ಬ್ಲೌಸಲ್ಲೇ ನಾನು ಮಾರ್ಕಿಂಗ್ ತೊಗೊಂಡಿದ್ನಲ್ವ, ಎರಡನ್ನೂ ಸಹ ತೋರಿಸ್ಕೊಂಡು ನಿಮಗೆ ಇವತ್ತು ಮಾರ್ಕಿಂಗ್ ಮಾಡಿ ಕಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ. ಪೇಪರನ್ನು ಇದನ್ನು ನೀವು ಬಟ್ಟೆ ಅಂತಲೇ ತಿಳ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ 4 ಫೋಲ್ಡನ್ನು ಮಾಡ್ಕೋಬೇಕು ನೀವು. ನನಗೆ ಚಿಕ್ಕದು ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಹಿಂಗೇನಿದೆಯಲ್ಲ ಈ ರೀತಿ ಉಲ್ಟಾ ಮಾಡಿಕೊಂಡು 4 ಫೋಲ್ಡನ್ನು ಮಾಡ್ಕೊತೀನಿ. 4 ಫೋಲ್ಡ್ ಮಾಡಿಕೊಂಡು ತುಂಬ ಜನ ಡೌಟ್ ಕೇಳಿದ್ದೇನು ಅಂದರೆ ಬ್ಲೌಸ್ ಲೆಂತನ್ನು ನಾವು ಎಲ್ಲಿಂದ ಎಲ್ಲಿವರೆಗೂ ತೊಗೋಬೇಕು ಅಂತ ಡೌಟ್ ಕೇಳಿದ್ದೀರಾ. ನೋಡಿ, ಇಲ್ಲಿ ನೀವೇನು ಸ್ಲೀವ್ಸ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀರಲ್ವ, ಈ ಸ್ಲೀವ್ಸ್ ಅಟ್ಯಾಚ್ ಮಾಡಿರೋ ಜಾಗದಿಂದ ಮಧ್ಯದಲ್ಲಿ ಇಟ್ಕೊಳ್ಳಿ. ಈ ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿ ಸ್ಲೀವ್ಸು ಮತ್ತು ಈ ಶೋಲ್ಡರ್ ಜಾಯಿನ್ ಮಾಡಿದ್ದೀವಲ್ಲ ಇಲ್ಲಿಂದ ಇಟ್ಕೊಂಡು ಕೆಳಗಡೆ ಓಪನ್ ಇರುತ್ತಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು. ನೋಡ್ತಾ ಇರ್ಬೋದು, ಇದು 4.25 ಇದೆ. 4.25ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ತೊಗೊಂಡಿದ್ದು ಲೆಂತು, ಇದರಲ್ಲೂ ಸಹ ನಾನು ಅಷ್ಟೇ ಬರ್ಕೊಂಡಿದ್ದೀನಿ, 4.25 ಅಂತ ಹೇಳಿ ಬರ್ಕೊಂಡಿದ್ದೀನಿ. 4.25ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಮತ್ತು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಲೈನಿಂಗ್ ಬ್ಲೌಸ್ಗೆ. ಇಲ್ಲಿ ಕೆಳಗಡೆ ಏನು ಸ್ಲೀವ್ಸ್ ಓಪನ್ ಇದೆಯಲ್ಲ ಇಲ್ಲಿ 1/2 ಇಂಚ್ ಬೇಕು, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಚ್ಚಾ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಜಾಯಿನ್ ಮಾಡೋದಕ್ಕೆ 1/2 ಇಂಚ್ ಬೇಕು. ಟೋಟಲ್ ಸೇರಿಸ್ಬಿಟ್ಟು ಅರ್ಧ ಪ್ಲಸ್ ಅರ್ಧ ಸೇರಿಸಿ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ತೊಗೋಬೇಕು ನಾವು. 4.25ಗೆ 1 ಇಂಚು ಸೇರಿಸಿ 5.25ಗೆ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. 5.25ಗೆ ಲೈನ್ ಹಾಕಿ ಈ ಥರ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬಂದು ಡೌನಿಂಗನ್ನು ತೊಗೋಬೇಕು. ಡೌನಿಂಗ್ ಇವಾಗ ನಮಗೆ 4.25 ಇರೋದ್ರಿಂದ 2 ಅಷ್ಟೇ ಡೌನಿಂಗನ್ನು ತೊಗೊತಾ ಇದ್ದೀನಿ. ಇದನ್ನು ನಾವು ಸ್ಲೀವ್ಸ್ ಲೆಂತ್ ಪ್ರಕಾರನೇ ತೊಗೊತಾ ಹೋಗ್ತೀವಿ. 2 ಡೌನಿಂಗನ್ನು ತೊಗೊಂಡು ಇಲ್ಲಿ ಚಿಕ್ಕದಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದು ನಿಮಗೆ ಚಾರ್ಟ್ ಕೊಡ್ತೀನಿ, ಡೌನಿಂಗ್ ಎಷ್ಟು ತೊಗೋಬೇಕು ಯಾವ್ಯಾವ ಲೆಂತ್ಗೆ ಅಂತ ಕಂಪ್ಲೀಟಾಗಿ ಚಾರ್ಟನ್ನು ನೋಟ್ಸನ್ನೇ ಕೊಡ್ತೀನಿ. ಡೌನಿಂಗನ್ನು ತಗೊಂಡು ಆದಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸ್ ಓಪನ್ನು ಅಥವಾ ಸ್ಲೀವ್ಸ್ ರೌಂಡು ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಏನಿದೆ ಅಲ್ಲ ಇಲ್ಲಿ ತೊಗೋಬೇಕು. ನಾನು ಆಲ್ರೆಡಿ ಮೆಜರ್ಮೆಂಟ್ ತೊಗೊಳೋದನ್ನು ಹೇಳ್ಕೊಟ್ಟಿದ್ದೀನಿ, ಆದರೂ ತುಂಬ ಜನ ಡೌಟ್ ಕೇಳ್ತಾ ಇದ್ದೀರಾ. ನೀವು ವಿಡಿಯೋನ ಕರೆಕ್ಟಾಗಿ ನೋಡಿರಲ್ಲ, ಸ್ಕಿಪ್ ಮಾಡಿ ನೋಡಿರ್ತೀರಲ್ವ, ಅದಕ್ಕೋಸ್ಕರ ನಿಮಗೆ ಡೌಟ್ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ 6 ಇದೆ. ನಾನು ಇಲ್ಲಿ ಮೆಜರ್ಮೆಂಟನ್ನು ತೊಗೊಳೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸ್ಲೀವ್ಸ್ ಓಪನ್ ಎಷ್ಟಿದೆ 6 ಇದೆ. ಇದು ಪೂರ್ತಿ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದೇ ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಆ ವಿಡಿಯೋ ಹೋಗಿ ನೋಡಿ ಒಂದ್ಸಲ. ಅದಾದಮೇಲೆ ಕಟ್ಟಿಂಗು ಮತ್ತು ಮಾರ್ಕಿಂಗು ಮತ್ತು ಕಟ್ಟಿಂಗ್ ವಿಡಿಯೋನ ನೋಡಿ. ಸ್ಲೀವ್ಸ್ ಓಪನ್ನು 6 ಇಂಚಿದೆ. 6 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ. ಸ್ಟಿಚಿಂಗ್ ಮಾರ್ಜಿನು 2 ಇಂಚು. ಅದಾದಮೇಲೆ ನಾವು ಹಾರ್ಮೋಲ್ ರೌಂಡನ್ನು ತೊಗೋಬೇಕು. ಹಾರ್ಮೋಲ್ ರೌಂಡು
ಇಲ್ಲಿ ಏನು ಶೋಲ್ಡರ್ ಜಾಯಿನ್ ಮಾಡಿದ್ದೀವಲ್ವ ಅಲ್ಲಿಂದ ಮೊದಲನೇ ಹೊಲಿಗೆ ಏನಿದೆ ಅಲ್ಲ ಅಲ್ಲಿವರೆಗೂ ತಗೋಬೇಕು. 8 ಇಂಚಿದೆ. 8 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಮತ್ತು 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿದ್ದೀನಿ. ನಿಮಗಿಲ್ಲಿ ಕರೆಕ್ಟ್ ಮೆಷರ್ಮೆಂಟ್ ಯಾವುದು ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಯಾವುದು ಅಂತ ಗೊತ್ತಾಗಲಿ ಅಂತ ಈ ರೀತಿ ಮಾರ್ಕ್ ಹಾಕಿದ್ದೀನಿ. ಇವಾಗ ನಾವಿಲ್ಲಿ ಇದಕ್ಕೆ ಶೇಪ್ ಕೊಡಬೇಕು. ಮೇಯ್ನು ನಿಮಗೆಲ್ಲರಿಗೂ ತುಂಬ ಜನಕ್ಕೆ ಕಷ್ಟ ಆಗ್ತಾ ಇರೋದು ಈ ಶೇಪ್ ಕೊಡೋದನ್ನೇ ಒಂದು ಸಲ ನೋಡ್ಕೊಳ್ಳಿ. ಇಲ್ಲಿ ಒಂದು 3 ಇಂಚ್ ಏನಿರುತ್ತಲ್ಲ ಆ 3 ಇಂಚು ಸ್ಟ್ರೈಟೇ ಬನ್ನಿ. ಸ್ಟ್ರೈಟ್ ಬಂದಾದಮೇಲೆ ಇಲ್ಲಿ ನಿಧಾನವಾಗಿ ನೋಡಿ, ನಾನು ಫಸ್ಟು ಡಾಟ್ ಇಟ್ಟು ತೋರಿಸ್ತೀನಿ ನಿಮಗೆ. ಈ ರೀತಿ ಏನಿಲ್ಲ, ನಾವು ಹಾರ್ಮೋಲ್ ರೌಂಡ್ದು ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿಗೆ ಬಂದು ಅದು ಜಾಯಿನ್ ಆಗಬೇಕು. ಇದು ಬ್ಯಾಕ್ ಶೇಪ್ ಆಗಿರುತ್ತೆ. ಇದು ಬ್ಯಾಕ್. ಇದಾದಮೇಲೆ ನಮಗೆ ಫ್ರಂಟ್ ಶೇಪ್ ಕೂಡ ಕೊಡಬೇಕಲ್ವ. ನಾವು ಫ್ರಂಟ್ ಶೇಪನ್ನು ಇಲ್ಲಿಂದ 1.5 ಇಂಚಿಗೆ ನೀವೇನು ಮಾರ್ಕ್ ಮಾಡಬೇಡಿ, ಹಂಗೆ ಬಿಡಿ. ಅದಾದಮೇಲೆ ಮತ್ತೆ ಈ ಥರ ನಿಧಾನವಾಗಿ 1/4 ಇಂಚ್ ಅಷ್ಟೇ, ತುಂಬ ಜಾಸ್ತಿ ಕೊಡಲ್ಲ ಶೇಪು. 1/4 ಇಂಚ್ ಈ ಥರ ನಿಧಾನವಾಗಿ ಶೇಪ್ ಕೊಡ್ತಾ ಬಂದು ಇಲ್ಲಿಗೆ ಜಾಯಿನ್ ಆಗಬೇಕದು. ಇದು ಬ್ಯಾಕು ಮತ್ತು ಇದು ಫ್ರಂಟು. ನಮ್ಮ ಬ್ಲೌಸು ಕಟ್ಟಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳಂದರೆ ಈ ಶೇಪ್ ಏನು ಕೊಡ್ತೀವಲ್ಲ ಅದು. ಇದು ತುಂಬ ನೀವೇನಾದರೂ ಮೇಲ್ಗಡೆ ಕೊಟ್ರಿ ಅಂದರೆ ರಿಂಕಲ್ಸ್ ಬರುತ್ತೆ, ತುಂಬ ಕೆಳಗಡೆ ಕೊಟ್ಟರು ಸ್ಲೀವ್ಸ್ ಲೆಂತು ಕಡಿಮೆ ಆಗುತ್ತೆ. ಸೊ ಇದನ್ನು ನೀವು ನಿಧಾನವಾಗಿ ಮೊದಲು ಪೇಪರ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಈ ಥರ ಶೇಪ್ ತೆಗೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ನೀವು ಬ್ಲೌಸನ್ನು ಕಟ್ ಮಾಡಿ, ಆವಾಗ ನಿಮಗೆ ಡೌಟು ಕ್ಲಿಯರ್ ಆಗುತ್ತೆ. ತುಂಬ ಜನಕ್ಕೆ ಇದ್ದಿದ್ದ ಡೌಟು ಇದೇನೆ, ಸ್ಲೀವ್ಸ್ ಕಟ್ ಮಾಡೋವಾಗ ನಾವು ಏನೇನು ತೊಗೋಬೇಕು ಮತ್ತು ಬ್ಲೌಸಲ್ಲಿ ಎಲ್ಲಿಂದ ಎಲ್ಲಿಗೆ ಅಳತೆ ತೊಗೋಬೇಕು ಅಂತ ಇತ್ತು. ಇವಾಗ ನಾನೇನು ಮಾರ್ಕ್ ಮಾಡಿದ್ದೀನಲ್ವ ಅದ್ರ ಪ್ರಕಾರ ಕಟ್ ಮಾಡ್ತೀನಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಲ್ಲ, ಅದಕ್ಕೋಸ್ಕರ ನಿಮಗೆ ಡೌಟ್ ಇರುತ್ತೆ. ಈಗ ನಾನು ಮಾರ್ಕಿಂಗ್ದು ಎಲ್ಲ ವಿಡಿಯೋ ಹಾಕಿರ್ತೀನಲ್ಲ, ಮೊದಲು ವಿಡಿಯೋನ ನಿಧಾನವಾಗಿ ಪೂರ್ತಿಯಾಗಿ ನೋಡಿ. ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಕೆಲವೊಂದು ಪಾಯಿಂಟ್ಗಳಲ್ಲಿ ಮಿಸ್ ಆಗಿರುತ್ತೆ. ಆವಾಗ ನಿಮ್ಗದು ಅರ್ಥ ಆಗಲ್ಲ. ಮಧ್ಯದಲ್ಲಿ ಒಂದು ನ್ಯಾಚ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಏನು ನಾವು ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೂ ಸಹ ಒಂದು ನ್ಯಾಚನ್ನು ಕೊಡ್ತೀನಿ. ಇದಾದಮೇಲೆ ನಾವು ಫ್ರಂಟ್ ಶೇಪನ್ನು ತೆಗಿಬೇಕು. 2 ಬಟ್ಟೆನ ಸಪ್ರೇಟ್ ಮಾಡಿಕೊಂಡು, ನೀವು ಬಟ್ಟೆ ಅಂತಲೇ ಪ್ರಾಕ್ಟೀಸ್ ಮಾಡಿ, ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಏನು ಶೇಪ್ ಕೊಟ್ಟಿದ್ದೀನಲ್ಲ ಎಕ್ಸ್ಟ್ರಾ ಶೇಪು, ಆ ಎಕ್ಸ್ಟ್ರಾ ಶೇಪ್ ಕೊಟ್ಟಿರೋದನ್ನು ಮಾತ್ರ ನಾನು ಕಟ್ ಮಾಡ್ತೀನಿ. ನೋಡಿ, ನಾವು ಕಟ್ ಮಾಡಿದಾಗ 4.5 ಇಂಚಿನ ಸ್ಲೀವ್ಸನ್ನು ಕಟ್ ಮಾಡಿದಾಗ ನಮಗೆ ಈ ರೀತಿ ಬರುತ್ತೆ. 2 ಸ್ಲೀವ್ ಕೂಡ ಇದೆ. ಸ್ಲೀವ್ಸು ಈ ರೀತಿ ಬರುತ್ತೆ. ನೀವು ಅಷ್ಟೇ ಮೊದಲು ಇವಾಗ ಬ್ಲೌಸ್ ತೊಗೊಂಡು ಮೊದಲು ಪೇಪರಲ್ಲಿ ಕಟ್ ಮಾಡಿ, ಅದಾದಮೇಲೆ ನೀವು ಬಟ್ಟೆ ಕಟ್ ಮಾಡಿ. ಆವಾಗ ನಿಮ್ಮ ಡೌಟ್ ಏನಿರುತ್ತಲ್ಲ ಆ ಡೌಟು ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಇದನ್ನು ಪ್ರಾಕ್ಟೀಸ್ ಮಾಡಿ. ಇದಾದ ತಕ್ಷಣ ಇವಾಗ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಲೈನಿಂಗನ್ನು ತೊಗೊಂಡು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು, ಮತ್ತು ಕಟ್ ಮಾಡಿದ ಲೈನಿಂಗನ್ನು ಬಟ್ಟೆ ಮೇಲೆ ಇಟ್ಕೊಂಡು ಯಾವ ರೀತಿ ಬಟ್ಟೆಯನ್ನು ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ಇದೇನು ಹೇಳ್ಕೊಟ್ಟಿದ್ದಲ್ವ, ತುಂಬ ಜನಕ್ಕೆ ಇದ್ದಿದ್ದ ಡೌಟು ಮತ್ತು ತುಂಬ ಕ್ವಶನ್ಸ್ಗಳು ಬರ್ತಿದ್ದು. ಈ ಸ್ಲೀವ್ಸ್ ಏನಿತ್ತಲ್ವ ಇದ್ರ ಮೇಲೇ ಕ್ವಶನ್ಸ್ ಬರ್ತಿದ್ದು. ನೀವು ಇದನ್ನು ಇವತ್ತು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಲೈನಿಂಗನ್ನು ಇಟ್ಕೊಂಡು ಕಟ್ಟಿಂಗು ಮತ್ತು ಅದನ್ನು ಬಟ್ಟೆನಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಲೈನಿಂಗ್ ಜಾಯಿನ್ ಮಾಡಿ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.